ಕೃಷಿ ಹೊಂಡದಲ್ಲಿ ಡ್ರೋನ್ ಪ್ರತಾಪ್ ಸೋಡಿಯಂ ಬಾಂಬ್ ಅನ್ನು ಬ್ಲಾಸ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಇವತ್ತು ಕೂಡ ಮುಂದುವರೆದಿದೆ. ಡ್ರೋನ್ ಪ್ರತಾಪ್ ಸೋಡಿಯಂ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಿಡಿಗೇಶಿ ಪೊಲೀಸರಿಂದ ಡ್ರೋನ್ ಪ್ರತಾಪ್ ಅವರ ವಿಚಾರಣೆ ಮುಂದುವರೆದಿದೆ. ಬೆಂಗಳೂರಿನಲ್ಲೂ ಕೂಡ ಸ್ಪಾಟ್ ಮಹಜರನ್ನು ನಡೆಸಿದ್ದಾರೆ ಪೊಲೀಸರು. ಇವತ್ತು ಬೆಂಗಳೂರಿನಲ್ಲಿರುವಂತಹ ಪ್ರತಾಪ್ ಮನೆಯಲ್ಲಿ ಪಂಚನಾಮೆಯನ್ನು ನಡೆಸಿ ವಾಪಸ್ ಹೋಗಿದ್ದಾರೆ. ಡ್ರೋನ್ ಪ್ರತಾಪ್ ಸೋಡಿಯಂ ಬಾಂಬ್ ಸ್ಫೋಟ ಪ್ರಕರಣ ನಿನ್ನೆ ಕೃಷಿ ಹೊಂಡದ ಬಳಿ ಸ್ಪಾಟ್ ಮಹಜರನ್ನ ಮಾಡಲಾಗಿತ್ತು. ಜೊತೆಗೆ ಈಗ ಒಂದೇನಂತಂದರೆ, ಇವತ್ತು ನಿನ್ನೆ ಎಲ್ಲ ಸ್ಪಾಟ್ ಮಹಜರ್ ಮಾಡಿದ್ರು, ಕರ್ಕೊಂಡೋಗ್ಬಿಟ್ಟು ಮಿಡಿಗೇಶಿ ಹತ್ರ. ಇವತ್ತು ಅವರು ಇದು ಮಾಡ್ತಿರೋದು, ಇವನಿಗೆ ಇಷ್ಟೊಂದು ಪ್ರಮಾಣದ ಸೋಡಿಯಂ ಎಲ್ಲಿ ಸಿಕ್ತು ಅಂತ ಪತ್ತೆ ಹಚ್ಚೋ ಪ್ರಯತ್ನ. ಈಗ ಡ್ರೋನ್ ಪ್ರತಾಪ್ ಯಾರ ಹತ್ರನೋ ತರಿಸ್ಕೊಂಡಿದ್ದಂತೆ, ಅದನ್ನು ಆ ಸ್ನೇಹಿತನ ಹತ್ರ ತರಿಸ್ಕೊಂಡಿದ್ದಂತೆ. ಅವನು ಸ್ವಿಚ್ ಆಫ್ ಆಗಿದೆ ಅವನ ಫೋನ್. ಈಗ ಅವನನ್ನು ಪತ್ತೆ ಹಚ್ಚಬೇಕು, ಯಾಕೆಂದರೆ ಅಷ್ಟು ಪ್ರಮಾಣದ ಸೋಡಿಯಮನ್ನು ನಿಮಗೆ ಕಾಲೇಜಿನ ಲೆಟರ್ ಇಲ್ದೇ ಯಾರೂ ಮಾರಾಟ ಮಾಡೋ ಹಾಗಿಲ್ಲ, ಅದು ಅಫೆನ್ಸ್ ಅದು. ಹಾಗಾಗಿ ಈಗ ಅದನ್ನು ಪತ್ತೆ ಹಚ್ಚಬೇಕು ಅಂತ ಅಂದ್ಬಿಟ್ಟು ಬೆಂಗಳೂರಿನ ಹೊರವಲಯದಲ್ಲಿ ಏನೋ ಮಹಜರೆಲ್ಲ ಮಾಡಿದರೆ ಕರ್ಕೊಂಡು ಬಂದು ಅಂತಕ್ಕಂಥ ಲೆಕ್ಕಾಚಾರ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಈ ಡ್ರೋನ್ ಪ್ರತಾಪ್ ವಿಚಾರದಲ್ಲಿ ಇವತ್ತಿನ ಡೆವಲಪ್ಮೆಂಟ್ಸ್ ಏನು? ಅರವಿಂದ್, ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಿಡಿಗೇಶಿ ಪೊಲೀಸ್ ಠಾಣಾ ಪೊಲೀಸರು ಈಗಾಗಲೇ ತನಿಖೆಯನ್ನ ಮುಂದುವರಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಡ್ರೋನ್ ಪ್ರತಾಪ್ ಅವರು ಏನು ಸ್ಫೋಟಗೊಳಿಸಿದ್ರು ಅಲ್ಲಿ ನಿನ್ನೆ ಸ್ಪಾಟ್ ಮಾಜರನ್ನ ಮಾಡಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನ ಮಿಡಿಗೇಶಿ ಠಾಣಾ ಪೊಲೀಸರು ಮಾಡಿರುವಂತದ್ದು. ಅದಾದ ಬಳಿಕ ಎಲ್ಲಿಂದ ಈ ಸೋಡಿಯಂ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದಂತ ಸಂದರ್ಭದಲ್ಲಿ ಬೆಂಗಳೂರಿನ ಹೊರಭಾಗದಲ್ಲಿ ಆತನ ಸ್ನೇಹಿತನ ಕಡೆಯಿಂದ ಈತ ಪಡೆದುಕೊಂಡಿದ್ದ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ಮಿಡಿಗೇಶಿ ಪೊಲೀಸರು ಬೆಂಗಳೂರಿನ ಹೊರಭಾಗದಲ್ಲಿ ಇವತ್ತು ಬಂದು ಮನೆ ಮಹಾಜರ್ ಮಾಡಿರುವಂತದ್ದು. ಜೊತೆಗೆ ಅಲ್ಲಿ ಇರುವಂತ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿಕೊಂಡು ಹೋಗಿದ್ದಾರೆ ಅನ್ನುವಂತ ವಿಚಾರಗಳು ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.